ತುಂಬಾ ಜನ ಅವರ ಪರ್ಪಸ್‌ನ ಕಂಡುಹಿಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ಯಾರೋ ಒಬ್ರು ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು, "ಮ್ಯಾಮ್ ನಮ್ಮ ಪರ್ಪಸ್‌ನ ನಾವು ಹೇಗೆ ಕಂಡುಹಿಡ್ಕೋಬೇಕು? ಯಾಕೆ ನಮ್ಮ ಪರ್ಪಸ್ ಅನ್ನೋದು ಇಂಪಾರ್ಟೆಂಟ್?" ಅಂತ ಕೇಳಿದ್ರು. ಈ ವಿಡಿಯೋ ಅವ್ರಿಗೋಸ್ಕರ. ಅಂಡ್ ತುಂಬಾ ಜನಕ್ಕೆ ಇನ್ನೂ ಡೌಟ್ಸ್ ಇರುತ್ತಲ್ವಾ? ನಮ್ಮ ಪರ್ಪಸ್‌ನ ನಾವು ಹೇಗೆ ಐಡೆಂಟಿಫೈ ಮಾಡ್ಕೋದು? ನಿಜವಾಗ್ಲೂ ಪರ್ಪಸ್ ಅನ್ನೋದು ಇಂಪಾರ್ಟೆಂಟಾ ನಮ್ಮ ಲೈಫಲ್ಲಿ ಅಂದ್ರೆ, ಈ ವಿಡಿಯೋ ಅಂಥವ್ರಿಗೆ ಆಗಿರುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ದಿವ್ಯಾ ಹೀಲಾ ಅಂಡ್ ಮೈಂಡ್‌ಸೆಟ್ ಕೋಚ್. ಇನ್ನೂ ನನ್ನ ಚಾನೆಲ್ ಅದು ಫಸ್ಟ್ ಟೈಮ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಫಲ್ಲಿ ಪ್ರತಿಯೊಬ್ಬರಿಗೂ ಪರ್ಪಸ್ ಅನ್ನೋದೊಂದು ಇರ್ಬೇಕು ಅಂತ ಹೇಳ್ತಾ ಇರ್ತಾರಲ್ಲ. ತುಂಬಾ ಜನ ಏನ್ ಅನ್ಕೋಬಿಡ್ತಾರೆ ಅಂದ್ರೆ, ಏನೋ ಒಂದು ದೊಡ್ಡ ದೊಡ್ಡ ಗುರಿನ ಸಾಧನೆ ಮಾಡೋದು, ವಿಶೇಷವಾದಂತ ಗುರಿ ಇದ್ರೇನೆ ನಿಜವಾದ ಪರ್ಪಸ್ ಅನ್ಕೊಂತಾರಲ್ವಾ? ಆದ್ರೆ ಅದು ತಪ್ಪು. ಒಂದು ಪರ್ಪಸ್ ಅಂದ್ರೆ ನೀವ್ ಯಾವ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬರಲ್ಲ. ನೀವ್ ಹೇಗೆ ಜೀವಿಸ್ತಾ ಇದ್ದೀರಾ, ಹೇಗೆ ಬದುಕ್ತಾ ಇದ್ದೀರಾ, ಅದೇ ನಿಮ್ಮ ನಿಜವಾದ ಪರ್ಪಸ್ ಆಗಿರುತ್ತೆ. ಒಬ್ಬ ತಾಯಿ ತಮ್ಮ ಮಕ್ಕಳಿಗೆ ಪ್ರೀತಿನ ಕೊಟ್ಟು ಬೆಳೆಸೋದು ಅವಳ ಪರ್ಪಸ್ ಆಗಿರ್ಬೋದಲ್ವಾ? ಒಂದು ಟೀಚರ್‌ಗೆ ಅವರ ಸ್ಟೂಡೆಂಟ್ಸ್‌ಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಇಡೀ ಸ್ಕೂಲಲ್ಲಿ ಅವ್ರನ್ನ ಟಾಪರ್ಸ್ ಮಾಡೋದು ಅವರ ಕೆಲಸ ಆಗಿದ್ರೆ ಅದೊಂದು ಪರ್ಪಸ್ ಆಗಿರ್ಬೋದಲ್ಲ. ಅದೇ ಒಬ್ಬ ಡಾಕ್ಟರ್ ಸೇವೆ ಮಾಡೋದು ಅವರ ಪರ್ಪಸ್ ಆಗಿರ್ಬೋದು. ಒಂದು ವಿದ್ಯಾರ್ಥಿ ಚೆನ್ನಾಗಿ ಓದಿ ಅವನು ಇಡೀ ದೇಶನ ನಾನು ಸರ್ವ್ ಮಾಡ್ಬೇಕು ಅಂತ ಹೇಳೋದು ಅದು ಅವರ ಪರ್ಪಸ್ ಆಗಿರ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ತರದ ಪರ್ಪಸ್ ಆಗಿರುತ್ತೆ. ತುಂಬಾ ಜನ ನಮ್ಗೆ ಯಾರೋ ಒಬ್ರು ಗೈಡ್ ಮಾಡ್ಲಿ, ಯಾರೋ ಒಬ್ರು ಹೆಲ್ಪ್ ಮಾಡ್ಲಿ, ಯಾರೋ ಒಬ್ರು ದಾರಿ ತೋರಿಸ್ಲಿ ಅಂತ ಹೊರಗಡೆ ಪ್ರಪಂಚದಲ್ಲಿ ಹುಡುಕ್ತಾ ಇರ್ತೀವಲ್ವಾ? ನಮ್ಗೆ ಗೈಡೆನ್ಸ್‌ಗೆ, ದಾರಿ ತೋರ್ಸೋದಕ್ಕೆ, ಹೆಲ್ಪ್‌ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಬಟ್ ನಿಮ್ಮ ನಿಜವಾದ ಪರ್ಪಸ್‌ನ ನೀವು ಕಂಡುಹಿಡ್ಕೋಬೇಕಂದ್ರೆ, ಅದು ನೀವು ನಿಮ್ಮ ಒಳಗಡೆ ಇಳಿಬೇಕಾಗುತ್ತೆ. ಅದು ಹೇಗೆ ಅಂದ್ರೆ, ನಾನ್ ಹೇಳ್ಕೊಡುವಂತ ಈ 30 ಮಿನಿಟ್ಸ್ ಸೈಲೆನ್ಸ್ ಪ್ರಾಕ್ಟೀಸ್‌ನ ನೀವು ಫಾಲೋ ಮಾಡಿ, ನಿಮ್ಮ ಪರ್ಪಸ್‌ನ ನೀವು ಈಸಿಯಾಗಿ ಕಂಡುಹಿಡ್ಕೋಬಹುದು ಅಂತ ಹೇಳ್ತೀನಿ. ಇದು ಬ್ರೈನ್ ಟ್ರೇಸಿ ಅವರ 30 ಮಿನಿಟ್ಸ್ ಸೈಲೆನ್ಸ್ ಪ್ರಾಕ್ಟೀಸ್ ಆಗಿರುತ್ತೆ. ನೀವು ಪ್ರತಿದಿನ 30 ನಿಮಿಷ ಮೌನದಲ್ಲಿ ಕುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ನಾನ್ ಹೇಳುವಂತ ಈ 3 ಪ್ರಶ್ನೆಗಳನ್ನ ನೀವು ನಿಮ್ಮ ಹೃದಯನ ಮುಟ್ಕೊಂಡು ಕೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ದಿನ ನಾನು ಯಾವ ಕೆಲಸ ಮಾಡಿದ್ರೆ ನಾನು ತುಂಬಾ ಸಂತೋಷವಾಗಿರ್ತೀನಿ. ನಾನ್ ಈ ದಿನ ಯಾವ ಕೆಲಸ ಮಾಡಿದ್ರೆ ತುಂಬಾ ಶಾಂತವಾಗಿರ್ತೀನಿ. ನಾನ್ ಯಾವ ಕೆಲಸ ಮಾಡೋದ್ರಿಂದ ಬೇರೆಯವರ ಜೀವನದಲ್ಲಿ ನಾನು ಬದಲಾವಣೆನ ತರೋದಕ್ಕೆ ಸಾಧ್ಯ ಇದೆ. ಅನ್ನುವಂತ ಈ 3 ಪ್ರಶ್ನೆಗಳಿಗೆ ನೀವು ರಿಪೀಟೆಡ್ ಆಗಿ ನಿಮ್ಮಲ್ಲಿ ನೀವು ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದೊಂದು 21 ಡೇಸ್ ನೀವು ಪ್ರತಿದಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ 30 ಮಿನಿಟ್ಸ್ ಪ್ರಾಕ್ಟೀಸ್ ಅನ್ನೋದು ದ ಮೋಸ್ಟ್ ಪವರ್‌ಫುಲ್ ಪ್ರಾಕ್ಟೀಸ್ ಅಂತ ಹೇಳ್ತೀನಿ. ಯಾವಾಗ ನೀವು ಈ 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ, ನಿಮ್ಮ ಪರ್ಪಸ್‌ಗೆ ಒಂದು ಡೈರೆಕ್ಷನ್ ಸಿಗೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳ್ತೀನಿ. ನೀವ್ ಯಾವಾಗ ಈ ಕ್ವೆಷನ್‌ನ ಕೇಳ್ಕೊಂತಾ ಇರ್ತೀರೋ, ಪ್ರತಿದಿನ ಇದನ್ನ ನೀವು ಕೇಳ್ಕೊಳ್ಳೋದಕ್ಕೆ, ಅರ್ಥಕೊಳ್ಳೋದಕ್ಕೆ ಮಾಡ್ತಾ ಇರ್ತೀರೋ, ಅದ್ರಲ್ಲಿ ಬರುವಂತಹ ಉತ್ತರಗಳೇ ನಿಮ್ಮ ಪರ್ಪಸ್‌ಗೆ ಒಂದು ದಾರಿ ಆಗ್ಬೋದು ಅಂತ ಹೇಳ್ತೀನಿ. ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಪರ್ಪಸ್ ಅಂದ್ರೆ ಏನೋ ಒಂದು ದೊಡ್ಡ ಗುರಿನ ನಾವು ಸಾಧನೆ ಮಾಡೋದೇ ನಿಜವಾದ ಪರ್ಪಸ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರಲ್ವಾ? ಆದ್ರೆ ಅದು ತಪ್ಪು. ನಾವು ಯಾರೋ ಒಬ್ಬರ ಮುಖದಲ್ಲಿ ಸ್ಮೈಲ್ ಮಾಡ್ಸೋದಾಗಿರ್ಲಿ, ಒಂದು ಸೇವೆ ಮಾಡೋದಾಗಿರ್ಲಿ, ಒಬ್ಬರಿಗೆ ಸಹಾಯ ಮಾಡೋದಾಗಿರ್ಲಿ, ಒಬ್ಬರಿಗೆ ಪ್ರೋತ್ಸಾಹ ಮಾಡೋದಾಗಿರ್ಲಿ, ಇಲ್ಲಾಂದ್ರೆ ಒಬ್ಬರಿಗೆ ಗೈಡೆನ್ಸ್ ಕೊಡೋದು ಆಗಿರ್ಬೋದು. ಇದರದ್ ಯಾವುದೇ ಒಂದು ಕೆಲಸ ನೀವು ಮಾಡ್ತಾ ಇದ್ರೆ, ಅದು ಕೂಡ ಒಂದು ಪರ್ಪಸ್‌ನ ಭಾಗ ಆಗಿರುತ್ತೆ. ನಮ್ಮ ಜೀವನದ ನಿಜವಾದ ಅರ್ಥ ಏನ್ ಗೊತ್ತಾ? ನಾವ್ ಯಾವಾಗ್ಲೂ ಪಡ್ಕೊಳೋದ್ರಲ್ಲೇ ಬಿಸಿ ಆಗಿರ್ತಾವಲ್ಲ, ಕೊಡೋದಕ್ಕೆ ರೆಡಿನೇ ಇರಲ್ಲ. ನಮ್ಮ ನಿಜವಾದ ಜೀವನದ ಅರ್ಥ ಪಡೆಯೋದ್ರಿಂದ ಮಾತ್ರ ಅಲ್ಲ, ಕೊಡೋದ್ರಿಂದ ಕೂಡ ಆಗಿರುತ್ತೆ. ತುಂಬಾ ಜನ ಅವರ ಪರ್ಪಸ್‌ನ ಕಂಡುಹಿಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ಫಸ್ಟ್ ಥಿಂಗ್ ಅವರು ಬೇರೆಯವರ ಕನಸುಗಳಲ್ಲಿ ಬದುಕ್ತಾ ಇರ್ತಾರೆ. ಇವಾಗ ಏನಾದ್ರು ಸೊಸೈಟಿ ನೀನ್ ಇಂಜಿನಿಯರಿಂಗ್ ಹೋಗು, ಒಳ್ಳೆ ಪೊಟೆನ್ಷಿಯಲ್ ಇದೆ ಅದ್ ಸೇರ್ಕೊ ಅಂದ್ರೆ ಎಲ್ಲರೂ ಹೋಗಿ ಇಂಜಿನಿಯರಿಂಗ್ ಸೇರ್ಕೊಬಿಡ್ತಾರೆ. ಡಾಕ್ಟರ್ ಅನ್ನೋದು ಫ್ಯೂಚರ್ ಅಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇಟ್ಟುತ್ತೆ ನೀವು ಹೋಗಿ ಅಂದ್ರೆ ಎಲ್ಲರೂ ಹೋಗಿ ಅದಕ್ಕೆ ಸೇರ್ಕೊಂತಾ ಇರ್ತಾರೆ. ಯಾವ ವ್ಯಕ್ತಿಗಳಲ್ಲಿ ಅವರ ಆಸಕ್ತಿಗಳಿಗೆ, ಅವರ ಬಯಕೆಗಳಿಗೆ ಅವ್ರು ಮಾಡ್ದಿರ ಬೇರೆಯವರ ಥಾಟ್ಸ್ ಮೇಲೆ ಅವ್ರು ಹೋಗ್ತಾ ಇದ್ದಾಗ, ಅವರ ಪರ್ಪಸ್‌ನ ಅವರು ಕಂಡುಹಿಡ್ಕೊಳೋದಕ್ಕೆ ಸಾಧ್ಯನೇ ಇರಲ್ಲ. ಅಂಡ್ ಸೆಕೆಂಡ್ ಥಿಂಗ್ ಅವರ ಆಸಕ್ತಿಗಳ ಮೇಲೆ ಅವ್ರು ಗಮನ ಕೊಟ್ಟಿರಲ್ಲ. ಅವ್ರಿಗೇನ್ ಆಸಕ್ತಿ ಇದೆ, ಅವರ ಮೌಲ್ಯಗಳು ಏನು ಅಂತ ಅವರು ಕಂಡುಹಿಡ್ಕೊಳ್ಳೋದಕ್ಕೆ ಅವರು ಟೈಮೇ ಕೊಟ್ಟಿರಲ್ಲ. ಅದ್ರ ಮೇಲೆ ಅವರು ಫೋಕಸ್ ಕೂಡ ಇಟ್ಟಿರಲ್ಲ. ಥರ್ಡ್ ಥಿಂಗ್ ಏನ್ ಮಾಡ್ತಾರೆ, ಭಯ ಪಡ್ತಾ ಇರ್ತಾರೆ. ಒಬ್ಬರಿಗೆ ಏನೋ ಡ್ಯಾನ್ಸ್ ಆಡ್ಬೇಕು, ಡ್ಯಾನ್ಸ್ ಅಲ್ಲಿ ಇರ್ಬೇಕು, ನಾನು ಒಳ್ಳೆ ಡ್ಯಾನ್ಸರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಭಯ ಪಡ್ತಾರೆ. ನಾನು ಸೋತೋಗ್ಬಿಟ್ರೆ, ನಾನು ಇದ್ ಮಾಡ್ತಾ ಇದ್ರೆ ಸೊಸೈಟಿ ನನ್ನನ್ನ ಏನ್ ಅನ್ನುತ್ತೋ, ನಮ್ಮ ಪೇರೆಂಟ್ಸ್ ಯಾರಾದ್ರೂ ಬೈದ್ಬಿಟ್ರೆ, ಇಲ್ಲಾಂದ್ರೆ ಈ ಕೆಲಸ ಮಾಡ್ತಾ ಇದ್ದೀನಿ, ಇದು ತುಂಬಾ ಚಿಕ್ಕ ಕೆಲಸ ಅಂತ ನೀವು ಭಯ ಪಟ್ಕೊಂಡು ಆ ಡೈರೆಕ್ಷನ್‌ಗೆ ಹೋಗೋದಕ್ಕೆ ಭಯ ಪಡ್ತಾ ಇರ್ತೀರಲ್ವಾ? ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ? ನೀವ್ ಯಾವಾಗ್ಲೂ ಬಿಸಿ ಆಗಿರೋದು. ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಥಾಟ್ಸ್‌ಗೆ ನೀವು ಟೈಮೇ ಕೊಡ್ದಿರ ಇರ್ತೀರಲ್ವಾ? ಯಾವ ವ್ಯಕ್ತಿ ತಮ್ಮ ಆಲೋಚನೆಗಳಿಗೆ, ತಮ್ಮ ಎಮೋಷನ್ಸ್‌ಗೆ, ತಮ್ಮ ಫೀಲಿಂಗ್ಸ್‌ಗೆ ಟೈಮ್ ಕೊಡ್ತಾ ಇರಲ್ವೋ, ಅವರು ಅವರ ಪರ್ಪಸ್‌ನ ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೋಸ್ಕರ ಅವರು ಒಂದು 10 ನಿಮಿಷ, ಒಂದು 30 ನಿಮಿಷ ಅವರು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೆ, ಅವರ ಒಳಗಡೆ ಇರುವಂತ ಪೊಟೆನ್ಷಿಯಲ್ ಏನು, ಅವ್ರಿಗೇನ್ ಆಸಕ್ತಿ ಇದೆ, ಅವರ ಡಿಸೈರ್ಸ್ ಏನು, ಅವ್ರು ಏನ್ ಆಗ್ಬೇಕು ಅಂತ ಕಂಡುಹಿಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇರಲ್ಲ. ಅವರು ಬೇರೆಯವರ ಕನಸುಗಳ ಮೇಲೆನೆ ಲೈಫ್ ಲಾಂಗ್ ಬದುಕ್ತಾ ಇರ್ತಾರೆ. ಸೊ, ನಿಮ್ಮಲ್ಲಿ ಈ 4 ಮಿಸ್ಟೇಕ್ಸ್ ಏನಾದ್ರು ಇದ್ರೆ, ಈಗ್ಲೇ ನೀವು ಚೇಂಜ್ ಮಾಡ್ಕೊಳ್ಳಿ. ಸೋ ದಟ್ ನಿಮ್ಮ ಪರ್ಪಸ್‌ನ ನೀವು ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಈಸಿ ಆದಂತ ಡೈರೆಕ್ಷನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ.
ನೀವ್ ಹೇಗೆ ನಿಮ್ಮ ಪರ್ಪಸ್‌ನ ಕಂಡುಹಿಡ್ಕೋಬಹುದು? ಈಸಿ ಇದೆಯಾ ನಮ್ಮ ಪರ್ಪಸ್‌ನ ನಾವು ಕಂಡುಹಿಡ್ಕೊಳೋದು ಅಂದ್ರೆ ಯೆಸ್ ಅಂತ ಹೇಳ್ತೀನಿ. ಸಮ್‌ಟೈಮ್ಸ್ ನೀವ್ ಪಟ್ಟಿರುವಂತ ನೋವುಗಳೇ ನಿಮ್ಮ ಪರ್ಪಸ್‌ಗೆ ಒಂದು ಕಾರಣ ಆಗಿರ್ಬೋದು. ನೀವ್ ಯಾವ ವಿಚಾರಕ್ಕೆ ತುಂಬಾ ನೋವು ಪಟ್ಟು ಅದರಿಂದ ನೀವು ಗುಣ ಆಗಿರ್ತೀರಲ್ವಾ? ಅದನ್ನ ಬೇರೆಯವ್ರಿಗೆ ಗೈಡೆನ್ಸ್ ರೂಪದಲ್ಲೋ, ಟೀಚಿಂಗ್ಸ್ ರೂಪದಲ್ಲೋ ಕೊಡೋದೇ ನಿಮ್ಮ ಲೈಫ್‌ನ ಪರ್ಪಸ್ ಆಗಿರ್ಬೋದು. ಒಂದ್ಸತಿ ಐಡೆಂಟಿಫೈ ಮಾಡಿ. ಅದು ಎಷ್ಟೋ ಜನಗಳ ಜೀವನನ ಚೇಂಜ್ ಮಾಡುವಂತ ಒಂದು ಡೈರೆಕ್ಷನ್ ಆಗಿರ್ಬೋದು. ಯಾಕೆ ಗೊತ್ತಾ? ನೀವ್ ಅದ್ರಿಂದ ಹೊರಗಡೆ ಬಂದಿರ್ತೀರಾ. ಅದ್ ಹೇಗೆ ನೀವು ಹೊರಗಡೆ ಬಂದಿದ್ದೀರಾ? ಹೆಂಗ್ ಬಂದಿದ್ದೀರಾ? ಎಷ್ಟು ಕಷ್ಟಪಟ್ಟು ಅದರಿಂದ ಬಂದಿದ್ದೀರಾ? ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ, ಅರಿವಿರುತ್ತೆ. ಅಂಡ್ ಹೇಗೆಲ್ಲ ಮಾಡಿದ್ರೆ ನೀವು ಅದರಿಂದ ಹೊರಗಡೆ ಬರ್ಬೋದು ಅಂತ ನಿಮ್ಗೆ ಗೊತ್ತಿರೋದ್ರಿಂದ, ಅದನ್ನ ನೀವು ಬೇರೆಯವ್ರಿಗೆ ಒಂದು ಗೈಡೆನ್ಸ್ ರೂಪದಲ್ಲಿ, ಒಂದು ಸೇವೆಯ ರೂಪದಲ್ಲಿ ಕೊಟ್ಟಾಗ, ಅದು ಆ ವ್ಯಕ್ತಿಗೆ ಒಂದು ಸರ್ವಿಸ್ ರೂಪದಲ್ಲಿ ನೀವು ಕೊಡ್ತಾ ಇದ್ದೀರಲ್ವಾ? ಅದ್ರಿಂದ ನೀವು ಹಣ ಗಳಿಸೋದು ಮಾಡಿದಾಗ, ಅದು ನಿಮ್ಮ ಪರ್ಪಸ್ ಆಗಿರ್ಬೋದು. ಅಂಡ್ ದ ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ, ನೀವು ಯಾವ ವಿಚಾರಕ್ಕೆ ನೀವು ತುಂಬಾ ಸಂತೋಷ ಪಡ್ತಾ ಇರ್ತೀರಾ, ನೀವ್ ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಗೆ ಆ ಟೈಮ್‌ನ ಅರಿವೇ ಆಗಲ್ಲ. ಎಷ್ಟೊತ್ತಾದ್ರೂ ನೀವು ಖುಷಿಯಿಂದ ಎಕ್ಸಾಸ್ಟ್ ಆಗ್ದಿರಾ ಆ ಕೆಲಸದಲ್ಲಿ ಫುಲ್ಲು ಮುಳುಗ್ಬಿಟ್ಟಿರ್ತೀರಾ. ಆ ತರದ ಕೆಲಸ ನೀವ್ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅಂತ ಕಂಡಿಡ್ಕೊಳ್ಳಿ. ಅದು ಕೂಡ ನಿಮ್ಮ ಪರ್ಪಸ್‌ಗೆ ಒಂದು ದಾರಿಯಾಗಿರ್ಬೋದು. ಆಮೇಲೆ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ಶಕ್ತಿಗಳು ಯಾವ್ಯಾವು ಅಂತ ಬರ್ಕೊಳ್ಳಿ. ನೀವ್ ಯಾವುದ್ರಲ್ಲಿ ತುಂಬಾ ಪೊಟೆನ್ಷಿಯಲ್ ಆಗಿದ್ದೀರಾ, ಯಾರಾದ್ರೂ ಒಬ್ಬರಿಗೆ ಟೀಚಿಂಗ್ ಹೇಳ್ಕೊಡೋದಕ್ಕೆ ನಿಮ್ಗಲ್ಲಿ ಸ್ಟ್ರಾಂಗ್ ಪೊಟೆನ್ಷಿಯಲ್ ಇದೆಯಾ? ಒಬ್ಬರಿಗೆ ಗೈಡೆನ್ಸ್ ಕೊಡೋದ್ರಲ್ಲಿ ನೀವು ಪೊಟೆನ್ಷಿಯಲ್ ಆಗಿದ್ದೀರಾ? ಇಲ್ಲಾಂದ್ರೆ ನೀವು ಅಡುಗೆ ಮಾಡೋದ್ರಲ್ಲಿ ಚೆನ್ನಾಗಿದ್ದೀರಾ? ಯಾವ ವಿಚಾರದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಅಂತಹ ವಿಚಾರಗಳನ್ನ ನೀವೊಂದು ಪೇಪರಲ್ಲಿ ಬರ್ಕೊಂಡು, ಅದರ ಅಡ್ವಾಂಟೇಜಸ್ ಅಂಡ್ ಅದರ ಡಿಸ್ಅಡ್ವಾಂಟೇಜಸ್ ಬರ್ಕೊಳ್ಳಿ. ಯಾವ ವಿಚಾರದಲ್ಲಿ ನೀವು ತುಂಬಾ ಅಡ್ವಾಂಟೇಜಸ್ ಇದೆಯೋ, ಅದೇ ನಿಮ್ಮ ಪರ್ಪಸ್‌ಗೆ ಒಂದು ದಾರಿ ಮಾಡ್ಕೊಡುತ್ತೆ ಅಂತ ಹೇಳ್ತೀನಿ. ಅಂಡ್ ದ ಫಿಫ್ತ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ? ಸೇವೆ. ನಾವ್ ಯಾವಾಗ್ಲೂ ಬೇರೆಯವರಿಂದ ಎಕ್ಸ್‌ಪೆಕ್ಟ್ ಮಾಡ್ತಾ ಇರ್ತೀವಲ್ವಾ? ನಾವು ಕೊಡೋದಕ್ಕೆ ರೆಡಿನೇ ಇರಲ್ಲ. ಯಾವಾಗೂ ಅಷ್ಟೇ ನಮ್ಮ ಪರ್ಪಸ್ ಅನ್ನೋದು ಒಬ್ರಿಂದ ಪಡ್ಕೊಳೋದಾಗಿರಲ್ಲ. ನಾವ್ ಯಾವ ಕೊಡುಗೆನ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋದ್ರಲ್ಲೇ ನಮ್ಮ ನಿಜವಾದ ಪರ್ಪಸ್ ಅಡಗಿದೆ ಅಂತ ಹೇಳ್ತೀನಿ. ನೀವು ನಿಜವಾಗ್ಲೂ ಕೊಡೋದಕ್ಕೆ ರೆಡಿ ಆಗಿದ್ರೆ, ಹಾರ್ಟ್‌ಫುಲ್ಲಿ ಕೊಡೋದಕ್ಕೆ ರೆಡಿ ಆಗಿದ್ರೆ, ಪ್ರೀತಿನ ತೋರ್ಸೋದಕ್ಕೆ ರೆಡಿ ಆಗಿದ್ರೆ, ಅನ್‌ಕಂಡೀಷನಲ್ ಲವ್ ಅಂತಾರಲ್ವಾ? ಆ ಅನ್‌ಕಂಡೀಷನಲ್ ಲವ್ ಕೊಟ್ಟು ಅದ್ರಲ್ಲಿ ನೀವು ಹಾರ್ಟ್‌ಫುಲ್ಲಿ ಇರೋರಾಗಿದ್ರೆ, ನೀವು ಒಂದು ಸತಿ ಥಾಟ್ ಹಾಕಿ, ನನಗಿದ್ರಿಂದ ಹಣ ಬಂದಿಲ್ಲ ಅಂದ್ರೇನು ಪರವಾಗಿಲ್ಲ, ನಾನು ಖುಷಿಯಾಗಿರ್ತೀನಿ ಅನ್ನುವಂಥ ಯಾವ ಕೆಲಸ ಇದೆ, ಅದು ಆ ಕೆಲಸದಲ್ಲಿ ನೀವು ಸ್ಯಾಟಿಸ್ಫಿಕೇಷನ್ ಆದ್ರೆ, ಅದೇ ನಿಮ್ಮ ಪರ್ಪಸ್ ಆಗಿರುತ್ತೆ. ಯಾವಾಗ ಆ ಪರ್ಪಸ್‌ನ ನೀವು ಹಾರ್ಟ್‌ಫುಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಆ ಸರ್ವಿಸ್‌ನ ನೀವು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ, ಅದ್ರಂತ ನಿಮ್ಗೆ ಹಣ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತೀವಿ. ವೆನೆವರ್ ಯು ಆರ್ ಹಾರ್ಟ್‌ಫುಲ್ಲಿ ಡೂಯಿಂಗ್ ಸಮಥಿಂಗ್, ಅದಕ್ಕೆ ಒಂದು ಡೈರೆಕ್ಷನ್ ನಿಮ್ಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅರ್ಲ್ ನೈಟಿಂಗೇಲ್ ಅವರು. ಅರ್ಲ್ ನೈಟಿಂಗೇಲ್ ಅವರು ಒಂದು ಅದ್ಭುತವಾದಂತಹ ಮಾತು ಹೇಳ್ತಾರೆ, ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಅಂತ. ನಾನು ಇದರ ವಿಡಿಯೋ ಕೂಡ ಮಾಡಿದ್ದೀನಿ. ಇಟ್ ಈಸ್ ಅನ್ ಅಮೇಜಿಂಗ್ ಅಂಡ್ ಅಮೇಜಿಂಗ್ ಬುಕ್. ನೀವು ಯಾರಾದ್ರೂ ಅದನ್ನ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಅಂತ ಹಾಕಿದ್ದೀನಿ, ನೋಡಿ. ಅವರೊಂದು ಅದ್ಭುತವಾದಂತ ಮಾತು ಹೇಳ್ತಾರೆ, ದ ಸಕ್ಸಸ್ ಇಸ್ ದ ಪ್ರೋಗ್ರೆಸಿವ್ ರಿಯಲೈಸೇಷನ್ ಆಫ್ ದ ವರ್ತಿ ಐಡಿಯಲ್ ಅಂತ ಹೇಳ್ತಾರೆ. ನಾವ್ ಅನ್ಕೊಂತೀವಿ ದೊಡ್ಡ ದೊಡ್ಡ ಬಂಗ್ಲೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಇಲ್ಲಾಂದ್ರೆ ಒಂದು ದೊಡ್ಡ ಕಾರು, ಇದೆಲ್ಲ ಸಕ್ಸಸ್ ಅಂತ ಅನ್ಕೊಂತೀವಲ್ವಾ? ಆದ್ರೆ ನಿಜವಾದ ಸಕ್ಸಸ್ ಅನ್ನೋದು, ನಾವು ಪ್ರತಿದಿನ ಯಾವ ಕೆಲಸ ಮಾಡ್ತಾ ಇದೀವೋ ಅದ್ ಹಾರ್ಟ್‌ಫುಲ್ಲಿ ಮಾಡಿದಾಗ, ಒಂದು ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್‌ನ ಇಟ್ಕೊಂಡು ಬೇರೆಯವ್ರಿಗೆ ನೀವು ಮಾಡುವಂತ ಕೆಲಸದಲ್ಲಿ ಸರ್ವಿಸ್ ಕೊಡ್ತಾ ಅದ್ರಲ್ಲಿ ಹಣನ ಸಂಪಾದನೆ ಮಾಡ್ತೀರಲ್ಲ, ಅದೇ ನಿಜವಾದ ಸಕ್ಸಸ್ ಅಂತ ಹೇಳ್ತಾರೆ. ಯಾವಾಗೂ ನೆನಪಲ್ಲಿ ಇಟ್ಕೋಬೇಕಾಗಿರೋದು, ಸೇವೆ ಅಂದ್ರೆ ಹಾರ್ಟ್‌ಫುಲ್ಲಿ ಮಾಡೋದು. ನಾವೊಂದು ಕೊಟ್ಟದ್ಮೇಲೆ ಅದರಿಂದ ನಮ್ಗೆ ಏನಾಗುತ್ತೆ, ಏನಾಗುತ್ತೆ ಅನ್ನುವಂಥದ್ದು ಇರಬಾರ್ದು. ಯು ಹ್ಯಾವ್ ಟು ಗಿವ್ ಇಟ್. ಇಫ್ ಯು ವಾಂಟ್ ಟು ಗೆಟ್ ಇಟ್, ನಾವು ಕೊಡೋದಕ್ಕೆ ರೆಡಿ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ, ನೀವೇನಾದ್ರು ಸೇವೆಯಲ್ಲಿ ಇದ್ದೀರಾ ಅಂದ್ರೆ, ಹಾರ್ಟ್‌ಫುಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಪರ್ಪಸ್‌ಗೆ ನೀವು ದಾರಿನ ಹುಡುಕೊಳ್ಳೋದು ಈಸಿ ಅಂತಾನೆ ಅರ್ಥ. ನನ್ನ ಜೀವನದಲ್ಲೂ ಕೂಡ ನಾನು ನನ್ನ ಪರ್ಪಸ್‌ನ ಕಂಡುಹಿಡ್ಕೊಂಡಿದ್ದು ನನ್ನ ಮಗನ ರೂಪದಲ್ಲಿ. ನನ್ನ ಮಗ ಯಾವಾಗ್ಲೂ ಹೇಳ್ತಾ ಇದ್ದ, "ಅಮ್ಮ ನೀನು ಟೀಚಿಂಗ್ ಚೆನ್ನಾಗಿ ಮಾಡ್ತೀಯ, ಟೀಚಿಂಗ್ ಚೆನ್ನಾಗಿ ಮಾಡ್ತೀಯ. ನೀನು ಏನ್ ಹೇಳ್ಕೊಟ್ರು ಚೆನ್ನಾಗಿ ಮಾಡ್ತಾ ಇದೀಯಮ್ಮ. ನೀನು ಟೀಚರ್ ಆಗ್ಬೇಕು" ಅಂತ ಹೇಳ್ತಾ ಇದ್ದ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಮಿ. ಯಾಕೆ ಅಂದ್ರೆ ಐ ವಾಸ್ ಅನ್ ಹೌಸ್ ವೈಫ್. ಯಾವ ವಿಚಾರಕ್ಕೆ ನನಗೆ ರಿಪೀಟೆಡ್ ಆಗಿ ಅವ್ನು ಹೇಳ್ತಾ ಇದ್ನೋ, ನನ್ನ ಮನಸ್ಸಿನಲ್ಲೂ ಕೂಡ ನನಗೆ ಒಂದು ಇಂಟ್ಯೂಷನ್ ಪದೇ ಪದೇ ಬರ್ತಾನೆ ಇತ್ತು. ವೆನ್ ಐ ವಾಸ್ ಸಿಟ್ಟಿಂಗ್ ಫಾರ್ ಮೆಡಿಟೇಷನ್ ನನಗೆ ಅನ್ನಿಸ್ತಾನೆ ಇತ್ತು. ಬೇರೆಯವರಿಂದ ನನಗೆ ಗೈಡೆನ್ಸ್ ಸಿಗ್ತಾ ಇತ್ತು. ಅವನ ಹೇಳಿದಕ್ಕೂ ಈ ವಿಚಾರಗಳು ನಂಗೆ ಆಗಿದ್ದಕ್ಕೂ 2 ಅಲೈನ್ ಆದಾಗ ನನ್ನ ನಿಜವಾದ ಪರ್ಪಸ್ ನಾನು ಕಂಡುಹಿಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಲೈಫಲ್ಲೂ ಯಾವ್ದಾದ್ರು ಮಕ್ಕಳಾಗಿರ್ಬೋದು, ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ನೀವು ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅಂದ್ರೆ, ಟೇಕ್ ಇಟ್ ಆಸ್ ಅನ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಏನು ಅವ್ರು ಚಿಕ್ಕವರಿದ್ದಾರೆ, ಅವ್ರ ಹತ್ರ ನಾವೇನ್ ಕೇಳೋದು, ಅವರಿಂದ ನಮ್ಗೆ ಏನಾಗ್ಬಿಡುತ್ತೆ, ಅವ್ರಿಗೆ ಏನ್ ನಾಲೆಜ್ ಇದೆ ಅಂತ ನಾವ್ ಯಾವತ್ತೂ ಅನ್ಕೋಬಾರ್ದು. ಅದೇ ನಿಮ್ಮ ಜೀವನದ ಒಂದು ಡೈರೆಕ್ಷನ್ ಕೂಡ ಆಗಿರ್ಬೋದು. ಇವತ್ತು ನಾನು ನನ್ನ ಸ್ಟೂಡೆಂಟ್ಸ್‌ಗೆ ಒಂದು ಅಮೇಜಿಂಗ್ ಆಗಿರುವಂತಹ ಗೈಡೆನ್ಸ್ ಆಗಿರ್ಲಿ, ಏನೋ ಒಂದು ಕೊಡೋದಕ್ಕೆ, ನಾನು ಕಲ್ತಿರೋದನ್ನ ನಾನು ಶೇರ್ ಮಾಡೋದಕ್ಕೆ ನನ್ನ ಮಗನೇ ಒಂದು ದೊಡ್ಡ ಕಾರಣ ಅಂತ ನಾನು ಎಷ್ಟೊಂದ್ ಸತಿ ಹೇಳ್ತಾ ಇರ್ತೀನಿ. ಸೊ, ಅಂತಹ ವಿಚಾರಗಳಿಗೆ ನೀವು ಗ್ರೇಟ್‌ಫುಲ್ ಆಗಿ ಫೀಲ್ ಆಗ್ಬೇಕಾಗತ್ತೆ. ಅಂಡ್ ನಾವು ಚಿಕ್ಕ ವಿಚಾರ, ಚಿಕ್ಕ ವ್ಯಕ್ತಿಗಳು, ಚಿಕ್ಕ ವಿಚಾರ ಅಂತ ನಾವ್ ಯಾವತ್ತೂ
ಚಿಕ್ಕದಾಗಿ ನೋಡಬಾರ್ದು. ಎವ್ರಿಥಿಂಗ್ ಅಂಡ್ ಎವ್ರಿ ಒನ್ ಇಸ್ ಎ ಗ್ರೇಟೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀವಿ. ಎವ್ರಿ ಸಿಂಗಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಯಾರಾದ್ರೂ ಬರ್ತಾ ಇದಾರೆ ಅಂದ್ರೆ ಅವರು ನಿಮ್ಮ ಜೀವನದ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಅಂತ ನೀವು ತಗೋಬೇಕಾಗತ್ತೆ. ಬೇರೆಯವರ ಜೀವನಕ್ಕೆ ನಾವ್ ಯಾವತ್ತೂ ಅಷ್ಟೇ ಹೋಲಿಕೆ ಮಾಡ್ಕೋಬಾರದು. ನಾವ್ ಬೇರೆಯವ್ರನ್ನ ಕಂಪ್ಯಾರಿಸನ್‌ಗೆ ತಗೋಬಿಡ್ತೀವಲ್ವಾ, ಅವ್ರ ಹತ್ರ ಅಷ್ಟು ದುಡ್ಡಿದೆ, ನಮ್ಮ ಹತ್ರ ದುಡ್ಡಿಲ್ಲ. ಅವ್ರ ಹತ್ರ ಕಾರ್ ಇದೆ, ಅವರ ಲೈಫ್ ಅವ್ರಿಗೆ, ನಮ್ಮ ಲೈಫ್ ನಮಗೆ ಅಂತ ಅಂದಾಗ ವಿ ಆರ್ ಇನ್ ದಟ್ ರೈಟ್ ಡೈರೆಕ್ಷನ್. ನಾವು ಖುಷಿಯಾಗಿರೋದಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಫುಲ್ಲೆಸ್ಟ್ ನಾವು ಬದುಕಬೇಕು ಅಂತ ನಾವು ಬದುಕಿದಾಗ ಮಾತ್ರ ನಾವು ಈ ಲೈನಲ್ಲಿ, ಈ ಲೈಫ್‌ನ ಪರ್ಪಸ್ ಅಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನಾನೊಂದು ಚಿಕ್ಕ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಹೇಳ್ತೀನಿ. ಪರ್ಪಸ್ ಅನ್ನೋದು ಒಂದೇ ದಿನದಲ್ಲಿ ಸಿಗುವಂತದ್ದಲ್ಲ. ಪರ್ಪಸ್‌ನ ನಾವು ಹುಡುಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ನಾವೊಂದು ವೇಯಲ್ಲಿ ಹೋಗ್ತಾ ಇರಬೇಕು. ಅದೇ ನಮಗೆ ದಾರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಒಂದು ಚಿಕ್ಕ ಚಿಕ್ಕ ಹೆಜ್ಜೆ ಇಡೋದಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಮ್ಮ ಪರ್ಪಸ್ ನಮಗೆ ಕಾಣಿಸ್ಬೇಕಂದ್ರೆ ಅದೇ ಪ್ಲೇಸಲ್ಲಿ ಸ್ಟಾಗ್ನೆಂಟ್ ಆಗಿರೋದಕ್ಕಿಂತ ಒಂದು ಸ್ಟೆಪ್ ಫಾರ್ವರ್ಡ್ ನಾವು ಇಟ್ಟಾಗ ನಮಗೆ ಕ್ಲಾರಿಟಿ ಆಫ್ ಡೈರೆಕ್ಷನ್ ಅಂತ ಇದೆ, ಕ್ಲಿಯರ್ ಡೈರೆಕ್ಷನ್ ಅನ್ನೋದು ನಮಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಒಂದು ಸಣ್ಣ ಹೆಜ್ಜೆ ಇಡೋದಕ್ಕೆ, ಒಂದು ಸ್ಮಾಲ್ ಸ್ಟೆಪ್ಸ್ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದೇ ಒಂದು ದಿನ ನಮಗೆ ಒಂದು ಡೈರೆಕ್ಷನ್ ತೋರಿಸುತ್ತೆ ಅಂತ ಹೇಳ್ತೀವಿ. ಪ್ರತಿಯೊಬ್ಬರ ಜೀವನದ ಪಯಣ ಡಿಫ್ರೆಂಟ್ ಅಲ್ವಾ? ಸೊ ನಾವ್ ಯಾವತ್ತು ಕಂಪ್ಯಾರಿಸನ್ ಬೇಡ ನಿಮ್ಗೆ. ಅವ್ರವ್ರ ಲೈಫ್ ಅವ್ರವ್ರಿಗೆ ಅಂತ ಬಿಟ್ಟಾಗ ವಾಟ್ ಯು ವಾಂಟ್, ವಾಟ್ ಯು ಆರ್ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ನೀವ್ ಏನಾಗ್ಬೇಕು, ನೀವ್ ಏನಾಗಿದ್ದೀರಾ ಅಂತ ಐಡೆಂಟಿಫೈ ಮಾಡ್ಕೊಂಡಾಗ ದ ರಿಯಲ್ ಪರ್ಪಸ್ಗೆ ಒಂದು ಮೀನಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನಿಮ್ಮಲ್ಲಿ ಒಂದು ಕ್ವಶನ್ ಕೇಳ್ಕೊಳ್ಳಿ ಈ ದಿನ. ನೀವು ಕೇವಲ ಜೀವನ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಒಂದು ಅರ್ಥಪೂರ್ಣವಾದಂತ ಲೈಫ್ ನ ನೀವು ಕ್ರಿಯೇಟ್ ಮಾಡ್ಕೊಂತಾ ಇದ್ದೀರಾ ಅಂತ. ಅಕಸ್ಮಾತ್ ಏನಾದ್ರು ನೀವು ಫಸ್ಟ್ ಒಂದಿಗೆ ಆನ್ಸರ್ ಎಸ್ ಅಂತ ಹೇಳಿದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ಅರ್ಥಪೂರ್ಣವಾಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಆ ಲೈಫ್ ನ ಲೀಡ್ ಮಾಡೋದಕ್ಕೆ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾನಿಲ್ಲಿ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಇನ್ನು ಪರ್ಪಸ್ ನ ಹುಡುಕೊಂಡು ವೇಸ್ಟ್ ಮಾಡ್ಬೇಡಿ ನಿಮ್ಮ ಟೈಮ್ ನ. ನೀವು ಯಾವಾಗ ನಿಮ್ಮ ಜೀವನನ ಅರ್ಥಪೂರ್ಣವಾಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವಾ, ನಿಮ್ಮ ಪರ್ಪಸ್ ಅನ್ನೋದು ನಿಧಾನವಾಗಿ ನಿಮ್ಮ ಮುಂದೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಎಷ್ಟೋ ಜನ ಅವರ ಲೈಫ್ ಅಲ್ಲಿ ಅರ್ಥಪೂರ್ಣವಾಗಿ ಹೇಗೆ ಬದುಕಬೇಕು ಅಂತಾನೆ ಗೊತ್ತಿರಲ್ಲ. ಅದನ್ನ ನಾವು ಕಲ್ತಾಗ ನಮ್ಮ ಲೈಫ್ ಅನ್ನೋದು ಅಮೇಜಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ನೀವು ಕೂಡ ನಿಮ್ಮ ಲೈಫ್ ಅಲ್ಲಿ ಇನ್ನೂ ನನಗೆ ಡೈರೆಕ್ಷನ್ ಸಿಗಿಲ್ಲ, ದಾರಿ ಸಿಕ್ಕಿಲ್ಲ, ನನ್ಗೆ ಏನ್ ಮಾಡ್ಬೇಕು, ನಾನು ಹೇಗಿರ್ಬೇಕು ಅಂತ ಇದ್ರೆ 30 ಮಿನಿಟ್ಸ್ ಸೈಲೆನ್ಸ್ ಪ್ರಾಕ್ಟೀಸ್‌ನ ರಿಪೀಟೆಡ್ ಆಗಿ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೈಲೆನ್ಸ್ ಅಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ತನ್ನಷ್ಟಕ್ಕೆ ಒಂದು ಡೈರೆಕ್ಷನ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಆ ವಿಡಿಯೋ ಏನಾದ್ರು ನೋಡಿಲ್ಲ ಅಂದ್ರೆ 30 ಮಿನಿಟ್ಸ್ ಸೈಲೆನ್ಸ್ ಪ್ರಾಕ್ಟೀಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿ, ಅಂಡ್ ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಅಂತ ಒಂದು ಬುಕ್ ನ ರಿವ್ಯೂ ಮಾಡಿದ್ದೀನಿ. ಅದನ್ನು ಕೂಡ ಹೋಗಿ ನಿಮ್ಮ ಲೈಫ್ ನ ಪರ್ಪಸ್ ಏನು ಅಂತ ನೀವು ತಿಳ್ಕೋಬಹುದು. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ನನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.